ಎಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಡಿಯರ್ ಆಸ್ಪಿರೆಂಟ್ಸ್, ತಾವೆಲ್ಲರೂ ಈಗಾಗಲೇ ಟಿ ಟಿ ಎಕ್ಸಾಮ್ ಬರೆದಿದ್ದೀರಾ. ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೋ ಅವ್ರಿಗೆ ಕಂಗ್ರ್ಯಾಚುಲೇಷನ್. ಹಾಗೆ ಯಾರು ಎಲಿಜಿಬಲ್ ಆಗಿಲ್ಲ, ನಮ್ಮದು ಸ್ಕೋರ್ ತುಂಬ ಕಡಿಮೆ ಆಗಿದೆ ಅಂಥವ್ರು ಬೇಜಾರಾಗುವಂಥ ನೆಸಿಟಿ ಇಲ್ಲ. ಯಾಕಂದರೆ ಸಿ ಟಿ ಟಿ ಅಪ್ಲಿಕೇಶನ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ. ಅಪ್ಲಿಕೇಶನ್ ಹಾಕಿ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತೊಂದು ಇನ್ಫಾರ್ಮೇಷನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಡೇಟ್ ನೆನ್ಪಿಟ್ಕೊಳ್ಳಿ. 8ನೇ ತಾರೀಕು ಫೆಬ್ರವರಿ 2026 ಈ ಸಿ ಟಿ ಟಿ ಎಕ್ಸಾಮ್ ನಡೀತದೆ ಅಂತಕ್ಕಂಥದ್ದು. ಓಕೆ, ಎಸ್ ಸರ್. ನಮ್ಮ ಸಿ ಟಿ ಇ ಟಿಗೂ ಮತ್ತು ನಮ್ಮ ಕರ್ನಾಟಕ ಟಿ ಇ ಟಿಗೂ ಏನು ವ್ಯತ್ಯಾಸ ಅಂತಂದರೆ, ಈ ಸಿ ಟಿ ಇ ಟಿ ಅಂತಕ್ಕಂಥದ್ದು CBSE ಕಂಡಕ್ಟ್ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನಡೆಸುತ್ತೆ. ಈ ಸಿ ಟಿ ಇ ಟಿ ಕ್ಲಿಯರ್ ಆದರೆ ನಮ್ಮ ಸ್ಟೇಟ್ಸು, ನಮ್ಮ ಮಧ್ಯಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಯಾವುದೇ ಸರ್ಕಾರಗಳು ಟೀಚರ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಈ ಒಂದು ಸರ್ಟಿಫಿಕೇಟ್ ಎಲಿಜಿಬಲ್ ಇದೆ ಅಂತಕ್ಕಂಥದ್ದು. ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಅವರು. ಓಕೆ, ನಮ್ಮ ಕರ್ನಾಟಕದಲ್ಲಿ ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಟೀಚರ್ ರಿಕ್ರೂಟ್ಮೆಂಟು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೀಚರ್ ಆಗೋದಕ್ಕೆ ನಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಟಿ ಇ ಟಿ ಕ್ಲಿಯರ್ ಆಗಿರಬೇಕು ಅಂತಕ್ಕಂಥದ್ದು. ನಮ್ಮ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂತಹ KTET ಕ್ಲಿಯರ್ ಆಗಿರಬೇಕು. ಇಲ್ಲ ಆಗಲಿಲ್ಲಪ್ಪ ಅಂತಂದರೆ, ಈ ಸಿ ಟಿ ಟಿ ಕ್ಲಿಯರ್ ಆಗಿತ್ತು ನಿಮ್ಮದು, ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಸಿ ಟಿ ಟಿ ಕ್ಲಿಯರ್ ಆಗಿದ್ದರೆ ನಾವು ಇದಕ್ಕೆ ಎಲಿಜಿಬಲ್ ಆಗ್ತೀವಿ ಅಂತಕ್ಕಂಥದ್ದು. ಆದ್ದರಿಂದ ಸಿ ಟಿ ಟಿ ಕ್ಲಿಯರ್ ಆದರೆ ಸೇಮ್ ವೆಯ್ಟೇಜು, ಅದ್ರ ಜೊತೆಗೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ವೆಯ್ಟೇಜ್ ಅಂತ ಹೇಳ್ಬೋದು. ಯಾಕಂದರೆ ಸಿ ಟಿ ಟಿ ಕ್ಲಿಯರ್ ಮಾಡಿದ್ರೆ ನಮ್ಮ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ಅವ್ರದ್ದು ಸಿ ಟಿ ಟಿ ಕ್ಲಿಯರ್ ಆಗಿದೆಯಪ್ಪ, ಅವರು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗೆ ಎಲಿಜಿಬಲ್ ಇದ್ದಾರೆ, ಅಂದರೆ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಇದ್ದಾರೆ ಅಂತ ನಮ್ಮ ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ಅದೇ ರೀತಿ ನಾವು ಸಿ ಟಿ ಟಿ ಕ್ಲಿಯರ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ, ಯಾವುದೇ ಒಂದು ಪ್ರೈವೇಟ್ ಶಾಲೆಗೆ ಹೋದಾಗ ನಮ್ಮ ರೆಸ್ಯೂಮ್ ನೋಡಿದಾಗ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇವ್ರದ್ದು ಸಿ ಟಿ ಟಿ ಕ್ಲಿಯರ್ ಆಗಿದೆ. ಅದಕ್ಕೋಸ್ಕರ ಸಿ ಟಿ ಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅಪ್ಲಿಕೇಶನ್ ಹಾಕಿ. ಈ ಸಿ ಟಿ ಟಿ ಕ್ಲಿಯರ್ ಆದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಡೆಸ್ತಕ್ಕಂಥ ಕೆಲವೊಂದಿಷ್ಟು ಸ್ಕೂಲ್ಸ್ ಇದ್ದಾವೆ, ಆರ್ಮಿ ಪಬ್ಲಿಕ್ ಸ್ಕೂಲ್ಸು, ಕೇಂದ್ರೀಯ ವಿದ್ಯಾಲಯ, ನೆಕ್ಸ್ಟು ನವೋದಯ ಶಾಲೆಗಳು, ನೆಕ್ಸ್ಟು ನಮ್ಮ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸು, ಈ ಎಲ್ಲ ಸ್ಕೂಲ್ಸ್ಗೆ ನಾವು ಎಲಿಜಿಬಲ್ ಆಗ್ತೀವಿ ಅಂತಕ್ಕಂಥದ್ದು. ಸರಿನಾ? ಎಸ್. ನೋಡಿ, ಇನ್ನು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಆಗೋದಕ್ಕೆ ಟೈಮು 27ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು, ನವಂಬರಲ್ಲಿ. ಎಂಡ್ ಡೇಟ್ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 18ನೇ ತಾರೀಕಿದೆ. ಯಾರು ಮಿಸ್ ಮಾಡ್ಕೊಳ್ದೇನೆ ಅಪ್ಲಿಕೇಶನ್ ಹಾಕಿ. ಓಕೆ, ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದೆ, ಫೀಸ್ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಇರೋದು ಅವತ್ತೇ 11:59 ಟೈಮ್ ಇರುತ್ತೆ. ಫೀಸ್ ಪೇಮೆಂಟ್ ಮಾಡಿ. ಎಕ್ಸಾಮಿನೇಷನ್ ಡೇಟ್ ಬಂದುಬಿಟ್ಟು 8ನೇ ತಾರೀಕು ಫೆಬ್ರವರಿ 2026 ಇರುತ್ತೆ. ಸರಿನಾ? ಎಸ್. ಹಾಗಾದರೆ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಸರ್ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೇಪರ್ 1 ಮತ್ತು ಪೇಪರ್ 2 ಇದೆ ಇಲ್ಲಿ. ಓಕೆ, ನಾವು ಏನು ನಮ್ಮ ಕರ್ನಾಟಕದಲ್ಲಿ ಟಿ ಇ ಟಿ ಬರೆದ್ವಿ, ಇಲ್ಲೂ ಕೂಡ ಪೇಪರ್ 1 ಇತ್ತು ಮತ್ತು ಪೇಪರ್ 2 ಇತ್ತು, ಹೌದಲ್ವಾ? ಅದೇ ರೀತಿ ಇಲ್ಲೂ ಕೂಡ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1 D.Ed ಆಗಿರೋರು ಬರೀತಾರೆ, ಪೇಪರ್ 2 B.Ed ಆಗಿರೋರು ಬರೀತಾರೆ. ಇಲ್ಲಿ ನಾನು ಎರಡೂ ಬರಿತೀನಿ ಅಂತಂದರೆ ಅವ್ರ ಫೀಸ್ ಎಷ್ಟಿದೆ, ಜನರಲ್ ಅವರಿಗೆ 1000 ರೂಪೀಸ್ ಇದೆ. ಇಲ್ಲ ಸರ್, ನಾನು ಬರೀ ಪೇಪರ್ 1 ಬರಿತೀನಿ, ಇಲ್ಲ ಪೇಪರ್ 2 ಬರಿತೀನಿ ಅಂತಂದರೆ ಜನರಲ್ ಅವ್ರಿಗೆ ಫೀ ಬಂದುಬಿಟ್ಟು 1200 ಇದೆ. ಸರಿನಾ? ಇಲ್ಲ, ಇದು ಬೋತ್ ಪೇಪರ್ಸು. ಓಕೆ, ನಾನು 2 ಪೇಪರ್ ಬರಿತೀನಪ್ಪ ಅಂತಂದರೆ 1200 ರೂಪಾಯಿ ಇದೆ. ನಾನು 1 ಬರಿತೀನಿ ಅಂತಂದರೆ 1000 ರೂಪೀಸ್ ಇದೆ ಅಂತಕ್ಕಂಥದ್ದು. ಸರಿನಾ? ನೆಕ್ಸ್ಟ್ SC ಮತ್ತು ST ಅವರಿಗೆ 500 ರೂಪಾಯಿ ಇದೆ, 1 ಪೇಪರ್ ಬರಿತೀನಿ ಅಂತಂದರೆ. ಇಲ್ಲ ನಾನು 2 ಬರಿತೀನಿ ಅಂತಂದ್ರೆ ಅವ್ರಿಗೆ ಫೀಸ್ ಬಂದುಬಿಟ್ಟು 600 ರೂಪಾಯಿ ಇದೆ. ಸೊ ಆದ್ದರಿಂದ ಯಾರೂ ಮಿಸ್ ಮಾಡ್ದೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ನಾವು QR ಕೋಡ್ ಕೊಟ್ಟಿರ್ತಾರೆ, QR ಕೋಡ್ ಕೊಟ್ಟು ನಾವು ಅಲ್ಲೇ ಪೇಮೆಂಟ್ ಮಾಡ್ಬೋದು, ಇಲ್ಲ ಡೆಬಿಟ್ ಕಾರ್ಡ್ ಮುಖಾಂತರ ಕೂಡ ನಾವು ಪೇಮೆಂಟ್ ಮಾಡ್ಬೋದು ಅಂತಕ್ಕಂಥದ್ದು. ಓಕೆ, ಎಸ್ ಸರ್. ಹಾಗಾದರೆ ಮೋಡ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಸರ್ ಅಂತಂದರೆ, 2021 ಮತ್ತು 22 ಅಲ್ಲಲ್ಲಿ ಆ ಒಂದು 2 ವರ್ಷ ಆನ್ಲೈನ್ ಮೋಡ್ ಕಂಡಕ್ಟ್ ಮಾಡಿದರು CBSE ಅವರು. CBT ಮಾಡಿದ್ರು. ಇದರಲ್ಲಿ ಬಹಳಷ್ಟು ಡಿಫಿಕಲ್ಟಿ ಫೇಸ್ ಮಾಡಿದ್ರು ಆಸ್ಪಿರೆಂಟ್ಸ್. ಏನಂತಂದರೆ, ನಾವು ಸ್ಕ್ರೀನಲ್ಲಿ ನೋಡಿ ಎಕ್ಸಾಮ್ ಬರೀತಾ ಇದ್ವಿ. ನಾನು ಕೂಡ ಒಂದು ಸಲ ಅಟೆಂಡ್ ಮಾಡಿದ್ದೆ. ತುಂಬ ಡಿಫಿಕಲ್ಟಿ ಆಗುತ್ತೆ. ಯಾಕಂದರೆ ನಾವು OMR ಶೀಟ್ ನಮ್ಮ ಕೈ ಕೊಟ್ಟಾಗ ಕ್ವಶನ್ ಪೇಪರ್ ಇರುತ್ತೆ. ಕ್ವಶನ್ ಪೇಪರಲ್ಲಿ ನಾವು ಅಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದ್ಕೊಂಡು ನಾವು ಆನ್ಸರ್ಸ್ ಮಾಡ್ಬೋದು. ಬಟ್ ಈ CBTನಲ್ಲಿ ಆಗಾಗಲ್ಲ. ಒಂದು ಕಡೆ ಟೈಮ್ ಓಡ್ತಿರುತ್ತೆ. ಓಕೆನಾ? ನೆಕ್ಸ್ಟ್ ಸ್ಕ್ರೀನಲ್ಲಿ ಇರುತ್ತೆ. ಸ್ಕ್ರೀನನ್ನು ನಾವು ಸರಿಸಿ ನೋಡಬೇಕು. ಮೌಸಲ್ಲಿ ಏನು ಮಾಡ್ತೇವೆ ನಾವು, ಮಾರ್ಕ್ನ ಸರಿಸಿ ನೋಡಬೇಕಾಗತ್ತೆ. ಅವ್ರು ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಆ ಒಂದು ಎಸ್ಸೆನ ಓದ್ಕೊಳ್ಳೋದಕ್ಕೆ, ಕ್ವಶನ್ಸ್ನ ಓದ್ಕೊಳ್ಳೋದಕ್ಕೆ. ಸ್ಕ್ರೀನ್ ಕಡಿಮೆ ಇರುತ್ತೆ, ಆ ಕಡೆ ಈ ಕಡೆ ನಾವು ಸರಿಸಿ ಓದ್ಕೋಬೇಕಾಗತ್ತೆ. ಆಗ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ವಿ. ಅದಕ್ಕೆ ಉತ್ತರ ಭಾರತದಲ್ಲಿ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಇವರೆಲ್ಲ ಸ್ವಲ್ಪ CTET ಬಗ್ಗೆ ಸ್ವಲ್ಪ ನೆಗ್ಲಿಜೆನ್ಸ್ ಜಾಸ್ತಿ. ಓಕೆನಾ? ಅಲ್ಲಿ ಉತ್ತರ ಭಾರತದವರು ತುಂಬ ಹೋರಾಟ ಮಾಡಿ
ಬೇಡ ನಮ್ಗೆ ಆನ್ಲೈನ್ ಬೇಡ, ನಮ್ಗೆ ಸರಿ ಹೋಗಲ್ಲ, ನಮ್ಗೆ ಆಫ್ಲೈನೇ ಮಾಡಿ ಅಂತೇಳಿ ತುಂಬ ಹೋರಾಟಗಳು ಮಾಡಿ ಮತ್ತೆ ಆಫ್ಲೈನ್ ಮೋಡಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. 2023 ಏನಿದೆ 2023 ಮತ್ತೆ ಆಫ್ಲೈನ್ ಮೋಡ್ ಎಕ್ಸಾಮ್ ನಡೀತಿದೆ. OMR ಬೇಸಲ್ಲಿ ಎಕ್ಸಾಮ್ ನಡೀತದೆ ಅಂತಕ್ಕಂಥದ್ದು. ನಾವು ಏನು ಮೊನ್ನೆ TET ಬರೆದ್ವಿ ಅದೇ ರೀತಿ OMR ಶೀಟ್ ಇರುತ್ತೆ, ನಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ, ಅಲ್ಲಿ ಪೇಪರ್ 1 ಪೇಪರ್ 2 ಸೇಮ್ ಇರುತ್ತೆ ಎಕ್ಸಾಮು. ನಾವು ಆನ್ಲೈನ್ ಮೋಡ್ ಬಿಟ್ಟು ಆಫ್ಲೈನ್ ಮೋಡಿಗೆ ಶಿಫ್ಟ್ ಆಗಿದ್ವಿ, ಮತ್ತು ಆಫ್ಲೈನ್ ಮೋಡಲ್ಲೇ ಎಕ್ಸಾಮ್ ನಡೆಸ್ತಾರೆ ಅಂತಕ್ಕಂಥದ್ದು. ಓಕೆ, ಎಸ್. ಹಾಗಾದರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ CTETದು ಅಂತಂದರೆ ಸೇಮ್ ಕರ್ನಾಟಕ TETಗೂ ಮತ್ತು ನಮ್ಮ CTETಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅಲ್ಲಿ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಕ್ವಶನ್ಸ್ ಇರುತ್ತೆ ಅಂತಕ್ಕಂಥದ್ದು. ಓಕೆ, ನಮ್ಮ ಕರ್ನಾಟಕದಲ್ಲಾದರೆ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡದಲ್ಲಿ ನಾವು ಕ್ವಶನ್ ಪೇಪರ್ ನೋಡ್ತೀವಿ, ಸೈಕಾಲಜಿ ನಮ್ಮ ಸಬ್ಜೆಕ್ಟ್ಸು. ಅಲ್ಲಿ ಹಿಂದಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಓಕೆ, ಎಸ್. ನೋಡಿ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಯಾವತ್ತಿರುತ್ತೆ ಅಂದರೆ 8ನೇ ತಾರೀಕು ಇರುತ್ತೆ. ಓಕೆ, ಫೆಬ್ರವರಿ 8ನೇ ತಾರೀಕು ಎಕ್ಸಾಮ್ ನಡೀತದೆ. ಇಲ್ಲಿ ಪೇಪರ್ 2 ಮಾರ್ನಿಂಗ್ ಶಿಫ್ಟ್ ಇದ್ದರೆ ಪೇಪರ್ 1 ಈವ್ನಿಂಗ್ ಶಿಫ್ಟ್ ಇರುತ್ತೆ. ಬೆಳಗ್ಗೆ 9:30ಯಿಂದ 12 ಗಂಟೆವರೆಗೂ ಎಕ್ಸಾಮ್ ನಡೀತದೆ ಪೇಪರ್ 2, ಸರಿನಾ. ನೆಕ್ಸ್ಟ್ ಪೇಪರ್ 1 2:30ಯಿಂದ 5 ಗಂಟೆವರೆಗೂ ನಡೀತೆ ಅಂತಕ್ಕಂಥದ್ದು. ಸರ್ ಹಾಗಾದರೆ ಪೇಪರ್ 1 ಯಾರೆಲ್ಲ ಎಲಿಜಿಬಲ್ಲು, ಪೇಪರ್ 2 ಯಾರೆಲ್ಲ ಎಲಿಜಿಬಲ್ ಅಂತ ನೋಡ್ತಾ ಹೋಗೋದಾದರೆ, ಹಾಗಾದರೆ CTET ಪೇಪರ್ 1ಗೆ ಯಾರೆಲ್ಲ ಎಲಿಜಿಬಲ್ ಅಪ್ಪ ಅಂತಂದರೆ, ಯಾರು DED ಆಗಿದೆಯಲ್ವ ಅವರು ಪೇಪರ್ 1ನ ಬರಿಬೋದು ಅಂತಕ್ಕಂಥದ್ದು. ಓಕೆ, ಪೇಪರ್ 1 ಕ್ಲಿಯರ್ ಆದರೆ 1 to 5th ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಕರಿತೀವಿ, ಅದಕ್ಕೆ ಎಲಿಜಿಬಲ್ ಆಗ್ತೀವಿ, ಸರಿನಾ. ಹಾಗೆ ಪೇಪರ್ 2 ಪೇಪರ್ 1ಗೆ ಸಿಲೆಬಸ್ ಏನಿದೆ ಹಾಗಾದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂದರೆ ಸೈಕಾಲಜಿ ಇರುತ್ತೆ. ನಮ್ಮ ಕನ್ನಡದಲ್ಲಾದರೆ ಕನ್ನಡದಲ್ಲಿ ಎಕ್ಸಾಮ್ ಇತ್ತು, ಇಲ್ಲಿ ಇಂಗ್ಲೀಷ್ನಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಮಗೆ ಅವೈಲಬಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇರುತ್ತೆ, ನೆಕ್ಸ್ಟ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಇರುತ್ತೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಇರುತ್ತೆ, ಸರಿನಾ. ಈ ಸೈಕಾಲಜಿ 30 MCQs ಇರುತ್ತೆ, 30 ಮಾರ್ಕ್ಸಿಗೆ ಇರುತ್ತೆ. ಓಕೆ, ನೆಕ್ಸ್ಟು ನಮ್ಮ ಮ್ಯಾಥಮೆಟಿಕ್ಸು ಕೂಡ 30 MCQs 30 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಕೂಡ 30 MCQs ಇರುತ್ತೆ, 30 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಫಸ್ಟು, ನಾವು ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ತಗೋಬೋದು, ಇಲ್ಲ ಇಂಗ್ಲೀಷು ಕೂಡ ತಗೋಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಲ್ಯಾಂಗ್ವೇಜ್ ಸೆಕೆಂಡು, ಇಲ್ಲ ನಾನು ಲ್ಯಾಂಗ್ವೇಜ್ ಸೆಕೆಂಡು ಇಂಗ್ಲೀಷ್ ತಗೊಳ್ತೀನಿ. ಓಕೆ, ನಿಮ್ಮ ಚಾಯ್ಸ್. ಬಟ್ ಆಲ್ಮೋಸ್ಟ್ ಆಲ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಬೇಕು, ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ತೊಗೋಬೇಕು. ಓಕೆ, ಇಲ್ಲೂ ಕೂಡ ಲ್ಯಾಂಗ್ವೇಜ್ಗೆ 30 ಮಾರ್ಕ್ಸ್, ಕನ್ನಡಕ್ಕೆ 30 ಮಾರ್ಕ್ಸು ಇರುತ್ತೆ, 30 MCQs ಇರುತ್ತೆ. ನೆಕ್ಸ್ಟು ಇಂಗ್ಲೀಷು ಕೂಡ 30 MCQs 30 ಮಾರ್ಕ್ಸ್ ಇರುತ್ತೆ. ಟೋಟಲಿ 115 ಮಾರ್ಕ್ಸಿಗೆ ಪೇಪರ್ 1 ಇರುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಹಾಗಾದರೆ ಪೇಪರ್ 2ಗೆ ಯಾರೆಲ್ಲ ಎಲಿಜಿಬಲ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಯಾರು BEd ಮಾಡಿರ್ತಾರೆ ಅವರು ಪೇಪರ್ 2ಗೆ ಎಲಿಜಿಬಲ್. ಓಕೆ, ಅಲ್ಲಿ ಪೇಪರ್ 2 ಕ್ಲಿಯರ್ ಆದರೆ ನಾವು TGTಗೆ ಎಲಿಜಿಬಲ್ ಆದಂಗೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ KVS ಅಲ್ಲಿ ಮತ್ತು NVS ಅಲ್ಲಿ ಮತ್ತು EMRS ರಿಕ್ರೂಟ್ಮೆಂಟ್, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಕರಿತೀವಿ, ಅಲ್ಲಿ TGT ಟೀಚರ್ ಆಗೋದಕ್ಕೆ ಇದೊಂದು ಎಲಿಜಿಬಲ್ ಕ್ರೈಟೀರಿಯಾ, ಸರಿನಾ. ಅದೇ ರೀತಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ PSTR ಇದು GPSTR ಏನಿದೆ ಅದಕ್ಕೂ ಕೂಡ ಎಲಿಜಿಬಲ್ ಆಗ್ತೀವಿ ಅಂತಕ್ಕಂಥದ್ದು. ಸೊ ಅದರಿಂದ ಯಾರೆಲ್ಲ BEd ಆಗಿದೆ ಅವರು ಪೇಪರ್ 2ನ ಬರೀಬೋದು. ಅದಕ್ಕೆ ಸಿಲೆಬಸ್ ಏನಿರುತ್ತೆ, ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ. ನಮ್ಮ ಸೈಕಾಲಜಿ 30 MCQs ಇರುತ್ತೆ, 30 ಮಾರ್ಕ್ಸ್ಗೆ ಇರುತ್ತೆ. ಸೇಮ್ ಇಲ್ಲೂ ಕೂಡ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ಸ್ ಇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅಂದರೆ ಮ್ಯಾಥ್ಸ್ ಟೀಚರ್ ಆಗಬೇಕು, ಸೈನ್ಸ್ ಟೀಚರ್ ಆಗಬೇಕು ಅಂತಕ್ಕಂಥವ್ರಿಗೆ ಕಾಮನ್ ಆಗಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಕಂಬೈಂಡ್ ಇರುತ್ತೆ, ಗೊತ್ತಿದೆ ನಿಮಗೆ. ಅದು 60 MCQs ಇರುತ್ತೆ, 60 ಮಾರ್ಕ್ಸ್ಗೆ, ಸರಿನಾ. ನೆಕ್ಸ್ಟ್ ನಾನು ಸೋಷಿಯಲ್ ಸ್ಟಡೀಸ್ ಅಂದರೆ ಸೋಷಿಯಲ್ ಟೀಚರ್ ಆಗೋದಕ್ಕೆ ಅವರಿಗೆ 60 MCQs ಇರುತ್ತೆ, 60 ಮಾರ್ಕ್ಸಿಗೆ, ಸರಿನಾ. ನೆಕ್ಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್, ಇಲ್ಲಿ ಕೂಡ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ, ಲ್ಯಾಂಗ್ವೇಜ್ ಸೆಕೆಂಡ್ ಇಲ್ಲಿ ಇಂಗ್ಲೀಷು, ಸರಿನಾ. ಇಲ್ಲ ನಾನು ಕನ್ನಡನೇ ಲ್ಯಾಂಗ್ವೇಜ್ ಸೆಕೆಂಡ್ ತೊಗೊಳ್ತೀನಿ ಅಂದರೆ ತೊಗೋಬೋದು. ಬಟ್ ಆಲ್ಮೋಸ್ಟ್ ಆಲು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಳ್ಳಿ, ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ತೊಗೊಳ್ಳಿ, ಸರಿನಾ. ಇಲ್ಲಿ ಕನ್ನಡ ಕೂಡ 30 MCQs ಇರುತ್ತೆ, 30 ಮಾರ್ಕ್ಸ್ಗೆ. ನೆಕ್ಸ್ಟು ಇಲ್ಲೂ ಇಂಗ್ಲೀಷ್ ಕೂಡ 30 MCQs ಇರುತ್ತೆ, 30 ಮಾರ್ಕ್ಸ್. ಟೋಟಲಿ 150 ಮಾರ್ಕ್ಸ್ಗೆ ಎಕ್ಸಾಮ್ ನಡೀತದೆ. ಯಾರು ಮಿಸ್ ಮಾಡ್ಕೊಳ್ಳೋದೇ CTETಗೆ ಅಪ್ಲಿಕೇಶನ್ ಹಾಕಿ. CTET ಎಲಿಜಿಬಲ್ ಆಗೋದ್ರಿಂದ ನಮಗೆ ಅವಕಾಶಗಳು ಜಾಸ್ತಿ. ಓಕೆ, ಅದ್ರ ಜೊತೆಗೆ ನಮ್ಮ ನೋಡೋ ದೃಷ್ಟಿಕೋನನೂ ಬದಲಾಗುತ್ತೆ, ಒಂದು ಒಳ್ಳೆಯ ಸರ್ಟಿಫಿಕೇಟ್ ನಮ್ಗೆ ಸಿಗುತ್ತೆ. ಅದರಿಂದ ಯಾರು ಮಿಸ್ ಮಾಡ್ಕೊಳ್ದೇ CTETಗೆ ಅಪ್ಲಿಕೇಶನ್ ಹಾಕಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.